ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೌ ಆರ್ ಯು ಆಲ್? ಸೊ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಶ್ರೀ ಮಾರ್ಕಂಡೇಶ್ವರ ಬೆಟ್ಟಕ್ಕೆ. ಈ ಪ್ಲೇಸ್ ಎಲ್ಲಿ ಲೊಕೇಟ್ ಆಗುತ್ತೆ ಅಂತಂದರೆ ನಿಯರ್ ಕೋಲಾರ ಹಾಗೂ ಬಂಗಾರಪೇಟೆ ಹತ್ತಿರ. ಸೊ ಮೊದಲನೇದಾಗಿ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ದೇವಸ್ಥಾನ. ಇದು ದೇವಸ್ಥಾನದ ಆಚೆ ಹೊರಭಾಗ ಇದು ಕಾಣ್ತಾ ಇರೋದು ನಿಮಗೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಈ ಕಡೆ ಎಲ್ಲ ತುಂಬ ಬೆಟ್ಟ ಗುಡ್ಡಗಳಿದೆ. ಯಾವಾಗಲೂ ಸಿಟಿ ಆ ಟ್ರಾಫಿಕ್ ಅನ್ನೋ ಗಲಾಟೆಯಲ್ಲಿ ಇರೋರು ದಯವಿಟ್ಟು ಒಂದ್ಸರಿ ಬಂದು ಈ ಪ್ಲೇಸ್ ವಿಸಿಟ್ ಕೊಡಿ. ನೋಡಿ, ಅಲ್ಲಿ ಕಾಣ್ತಾ ಇರೋ ಬೆಟ್ಟ, ಗ್ರೀನರಿ ತುಂಬ ಚೆನ್ನಾಗಿದೆ. ನಿಮ್ಗೆ ದೇವಸ್ಥಾನದ ಎಂಟ್ರೆನ್ಸಲ್ಲೇ ದೇವಸ್ಥಾನದ ಮುಂದೆನೇ ಒಂದು ಪಾರ್ಕಿಂಗ್ ವ್ಯವಸ್ಥೆ ಅನ್ನೋದು ಕೂಡ ಇಲ್ಲಿದೆ. ನೋಡ್ತಾ ಇರ್ಬೋದು ನೋಡಿ, ತುಂಬ ಕೂಲ್ ಆಗಿದೆ ವೆದರ್ ಕೂಡ ಇಲ್ಲಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋಸಲ್ಲಿ. ತುಂಬ ಚೆನ್ನಾಗಿದೆ ನೋಡಿ, ಪಾರ್ಕಿಂಗ್ ಎಲ್ಲ ಕ್ಲೀನಾಗಿದೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇದು ಕರ್ನಾಟಕ ಸರ್ಕಾರಕ್ಕೆ ಸೇರಿಕೊಂಡಿದೆ, ಧಾರ್ಮಿಕ ಮತ್ತು ದತ್ತಿ ಇಲಾಖೆಗೆ ಸೇರಿಕೊಂಡಿದೆ ದೇವಸ್ಥಾನ ಕೂಡ. ತುಂಬ ಚೆನ್ನಾಗಿದೆ. ದಯವಿಟ್ಟು ಮಿಸ್ ಮಾಡದೆ ಈ ಸರಿ ಟ್ರೆಕ್ಕಿಂಗ್ ಅಲ್ಲಿ ಇಲ್ಲಿ ಅಂತ ಹೋಗೋ ಬದಲು ಈ ದೇವಸ್ಥಾನಕ್ಕೆ ಒಂದ್ಸರಿ ವಿಸಿಟ್ ಮಾಡಿ. ಇಲ್ಲಿ ಪಕ್ಕದಲ್ಲಿ ಕೂಡ ಟ್ರೆಕ್ಕಿಂಗ್ ಪ್ಲೇಸಸ್ ಕೂಡ ಇದೆ, ಅದು ಹೋಗ್ತಾ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಮಾರ್ಕಂಡೇಶ್ವರ ಬೆಟ್ಟ ಅಂತ ಈ ಜಾಗಕ್ಕೆ ಹೆಸರು ಬರೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನಪ್ಪ ಅಂತಂದರೆ, ಶಿವನ ಭಕ್ತನಾದಂಥ ಮಾರ್ಕಂಡೇಯ ತಾನು ಸದಾಕಾಲ ಚಿರಂಜೀವಿ ಅಂದರೆ ಸಾವಿಲ್ಲದೆ ಬದುಕಬೇಕು ಅಂತೇಳಿ ಶಿವನ ಧ್ಯಾನವನ್ನು ಮಾಡ್ತಾ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಬಂದಂಥ ಯಮಧರ್ಮ ತನ್ನ ಹತ್ತಿರ ಇರ್ತಕ್ಕಂಥ ಪಾಶ ಅಂದರೆ ಹಗ್ಗವನ್ನು ಹಾಕಿ ಮಾರ್ಕಂಡೇಯನನ್ನು ಬಲವಾಗಿ ಎಳೆಯುತ್ತಾನೆ. ಆಗ ಮಾರ್ಕಂಡೇಯ ಶಿವಲಿಂಗನ ಬಲವಾಗಿ ಹಿಡಿದಿರ್ತಕ್ಕಂತಹ ಬೆರಳಿನ ಗುರುತುಗಳು ಈಗಲೂ ಕೂಡ ಆ ಶಿವಲಿಂಗದ ಮೇಲೆ ಇದೆ. ಅದೇ ಸಮಯಕ್ಕೆ ಶಿವನು ಕೂಡ ಬರ್ತಾನೆ. ಬಂದು ಯಮಧರ್ಮರಾಜನ ಮೇಲೆ ತನ್ನ ತ್ರಿಶೂಲ ಪ್ರಯೋಗ ಮಾಡಿ ಭಕ್ತನಾದ ಮಾರ್ಕಂಡೇಯನನ್ನು ಕಾಪಾಡಿಕೊಳ್ತಾನೆ. ಅದೇ ಕಾರಣಕ್ಕೋಸ್ಕರ ಈ ಜಾಗಕ್ಕೆ ಮಾರ್ಕಂಡೇಶ್ವರ ಬೆಟ್ಟ, ಮಾರ್ಕಂಡೇಶ್ವರ ದೇವಸ್ಥಾನ ಅಂತ ಹೆಸರು ಬಂದಿದೆ. ಈ ದೇವಸ್ಥಾನಕ್ಕೆ ಗಂಗರ ಹಾಗೂ ಚೋಳರ ಎಷ್ಟೋ ಇತಿಹಾಸ ಹಿನ್ನೆಲೆ ಕೂಡ ಇದೆ ಅಂತ ಹೇಳ್ತಾರೆ. ಹಾಗೂ ಇಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನಕ್ಕೆ ಎಷ್ಟೋ ಜನ ಋಷಿ ಮಹರ್ಷಿಗಳು ಸಹ ಬಂದು ಇಲ್ಲಿ ಬಂದು ತಪಸ್ಸನ್ನು ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಈ ದೇವಸ್ಥಾನ ನಾವು ಎಷ್ಟೋ ಹೊಗಳಿದ್ರೂ ಸಾಕಾಗಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಸೊ ದಯವಿಟ್ಟು ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಿ ಬಂದು ಒಂದ್ಸರಿ ವಿಸಿಟ್ ಮಾಡೋಗಿ. ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ನಿಮಗೆ ಬೆಂಗಳೂರಿಂದ 65 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಸೊ ಬೆಂಗಳೂರಿಂದ ಮೇ ಬಿ ಇಲ್ಲಿಗೆ ಒಂದು 3 to 4 hours ಜರ್ನಿ ಆಗುತ್ತೆ. ಸೊ ನೀವು ಕಾರಲ್ಲೂ ಬರ್ಬೋದು, ಬೈಕಲ್ಲೂ ಬರ್ಬೋದು. ಇನ್ ಕೇಸ್ ಯಾರಾದರೂ ವಯಸ್ಸಾದವ್ರು ನಿಮ್ಮ ಜೊತೆಲಿ ಬಂದಿದ್ರು ಅಂತಂದರೆ ದಯವಿಟ್ಟು ಕಾರಲ್ಲೇ ಮೇಲ್ಗಡೆ ಬನ್ನಿ. ಮೆಟ್ಲು ಹತ್ತೋದಕ್ಕಾಗಲ್ಲ, ಅವ್ರು ಫಿಟ್ನೆಸ್ ಆಗಿದ್ದಾರೆ ಅಂತಂದರೆ ಹೋಗಿ ಮೆಟ್ಲು ಹತ್ತೇ ಬರ್ಬೋದು. ಮತ್ತು ಇಲ್ಲಿನ ಗ್ರೀನರಿ ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಈ ಒಂದು ಟ್ರೆಕ್ಕಿಂಗ್ ಸ್ಪಾಟ್ ಅಂತಲೂ ಕೂಡ ಇದನ್ನು ಕರಿಬೋದು. ಸೊ ನೀವು ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಮಿಸ್ ಮಾಡದೆ ಈ ಸರಿ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಿ ಬಂದೋಗಿ. ಥ್ಯಾಂಕ್ ಯು.